ಹಾಯ್ ಫ್ರೆಂಡ್ಸ್, ಇಲ್ಲಿರೋ ಆಮೆ ಮರಿಗಳನ್ನ ನೋಡಿ. ಇದು ಇವಾಗಲೇ ನೆಲದ ಮೇಲೆ ಹೆಜ್ಜೆಗಳನ್ನ ಹಾಕ್ತಿದೆ. ಇವು ಸಮುದ್ರದ ಕಡೆಗೆ ಪ್ರಯಾಣ ಮಾಡ್ತಿದೆ. ಸಮುದ್ರದ ಅಲೆಗಳಲ್ಲಿ ಈಜಬೇಕು ಅನ್ಕೊಳ್ತಿದೆ. ಆದರೆ ಇವುಗಳಲ್ಲಿ ಕೆಲವು ಆಮೆಗಳು ಮಾತ್ರನೇ ಸಮುದ್ರನ ಸೇರ್ಕೊಳ್ಳುತ್ತೆ. ಯಾವುದು ಬಲವಾಗಿ ಮತ್ತು ಚುರುಕಾಗಿ ಇರುತ್ತೋ ಅವು ಮಾತ್ರನೇ ಸಮುದ್ರನ ಸೇರ್ಕೊಳ್ಳುತ್ತೆ. ಉಳಿದ ಎಲ್ಲ ಮರಿಗಳು ಸಹ ಯಾವುದೋ ಪಕ್ಷಿಗಳಿಗೆ ಇಲ್ಲ ಬೇರೆ ಜಂತುಗಳಿಗೆ ಆಹಾರ ಆಗೋಗುತ್ತೆ. ಅಂದರೆ ಬಲವಾಗಿರೋರಿಗೆ ಈ ಪ್ರಪಂಚದಲ್ಲಿ ಜಾಗ ಸಿಗುತ್ತೆ, ಬಲಹೀನರಿಗೆ ಯಾವ ಜಾಗನೂ ಇರಲ್ಲ. ಆಗಿನ ಕಾಲದಲ್ಲಿ ಪ್ರಜೆಗಳು ತುಂಬ ಬಲವಾಗಿದ್ದರು. ಅವರು ಬದುಕೋಕೆ ಆಹಾರನ ತಿಂತಿದ್ರು. ಆದರೆ ನಾವು ಮಾತ್ರ ಸ್ವಾರ್ಥದಿಂದ ಬದುಕ್ತಿದ್ದೀವಿ. ಹಾಲು ಬಲವಾದ ಆಹಾರ. ಹಾಲಿಗಿಂತ 8% ಹೆಚ್ಚು ಬಲ ಮಾಂಸಾಹಾರದಲ್ಲಿರುತ್ತೆ. ಮಾಂಸಾಹಾರಕ್ಕಿಂತ 10% ಹೆಚ್ಚು ಬಲ ತುಪ್ಪದಲ್ಲಿರುತ್ತೆ. ಈಗಿನ ದಿನಗಳಲ್ಲಿ ಮನುಷ್ಯ 1 ಸ್ಪೂನ್ಗಿಂತ ಹೆಚ್ಚು ತುಪ್ಪನ ತಿನ್ನಲ್ಲ. ಅದೇ ಆಗಿನ ಕಾಲದಲ್ಲಿ ಜನರು ಹೆಚ್ಚಾಗಿ ತುಪ್ಪ ತಿಂತಿದ್ರು. ಆಗಿನ ದಿನಗಳಲ್ಲಿ ಒಬ್ಬ ಮನುಷ್ಯ ಎತ್ತೋಕಾಗೋ ಭಾರನ ಈಗಿನ ದಿನಗಳಲ್ಲಿ 4 ಜನ ಸೇರಿ ಸಹ ಎತ್ತೋಕಾಗಲ್ಲ. ಅವರು ಈ ಪ್ರಪಂಚದಲ್ಲಿ ನಿಜವಾಗ್ಲೂ ಜೀವಿಸಿದ್ರು. ಆದರೆ ನಾವು ಮಾತ್ರ ಕಷ್ಟದಿಂದ ಬದುಕ್ತಿದ್ದೀವಿ. ಈ ವಿಡಿಯೋದಲ್ಲಿ ನಾನೊಂದು ಸ್ಟೋರಿ ಹೇಳ್ತೀನಿ. ಈ ಸ್ಟೋರಿ ಮೂಲಕ ಹೇಳೋ ಎಷ್ಟು ವಿಷಯಗಳು ನಮ್ಮ ಜೀವನದಲ್ಲಿ ಉಪಯೋಗ ಆಗುತ್ತೆ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ವಿಸಿಟ್ ಮಾಡೋ ಎಲ್ಲರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ, ಅದು ಯೂಸ್ಫುಲ್ ಅನಿಸಿದ್ರೆ ಮರೀದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಈ ರೀತಿಯ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಪುರಾತನ ಕಾಲದಲ್ಲಿ ಒಂದು ರಾಜ್ಯಕ್ಕೆ ರಾಜ ಪರಾಕ್ರಮವಂತನಾಗಿರ್ತಾನೆ. ಆ ರಾಜನ ಮೇಲೆ ಯುದ್ಧ ಮಾಡಬೇಕು ಅಂದರೆ ಅಕ್ಕಪಕ್ಕದಲ್ಲಿರೋ ರಾಜರು 100 ಸರಿ ಯೋಚಿಸ್ತಾರೆ. ಆ ರಾಜ್ಯದ ರಾಜ ಮತ್ತು ಅವನ ಸೈನ್ಯ ತುಂಬ ಬಲವಾಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ ರಾಜ ತನ್ನ ಪ್ರಜೆಗಳಿಗೋಸ್ಕರ ಕೆಲಸ ಮಾಡ್ತಿದ್ದಾನೆ. ಪ್ರಜೆಗಳಿಗೆ ಒಳ್ಳೆಯದಾಗೋ ನಿರ್ಣಯವನ್ನೇ ತಗೊಳ್ತಿದ್ದ. ಆದರೆ ಆ ರಾಜ ತನ್ನ ಮನೆ ಕಡೆಗೆ ನೋಡಿದಾಗ ತುಂಬ ನಿರಾಸೆ ಆಗ್ತಾನೆ. ಆ ರಾಜನಿಗೆ 2 ಮಕ್ಕಳಿದ್ದಾರೆ. ದೊಡ್ಡವನು ತುಂಬ ಬಲಶಾಲಿ, ಎಲ್ಲ ಯುದ್ಧ ವಿದ್ಯೆಗಳಲ್ಲಿ ಸಮರ್ಥನಾಗಿದ್ದ, ಒಳ್ಳೆ ನೈಪುಣ್ಯ ಹೊಂದಿರೋನು. ಅವನು ಯಾವ ವಿಷಯ ಆದರೂ ತುಂಬ ಬೇಗ ಕಲ್ತ್ಕೊಳ್ತಾನೆ. ರಾಜ್ಯದಲ್ಲಿರೋ ಎಲ್ಲರೂ ದೊಡ್ಡ ಪುತ್ರನೇ ಯುವರಾಜ ಆಗ್ತಾನೆ ಅಂತ ಹೇಳ್ಕೊಳ್ತಿದ್ರು. ರಾಜನ ಚಿಕ್ಕ ಪುತ್ರ ತುಂಬ ಬಲಹೀನನು. ಅವನು ಯಾವುದೇ ರೀತಿಯ ಯುದ್ಧ ವಿದ್ಯೆಗಳನ್ನ ಕಲ್ತ್ಕೊಂಡಿಲ್ಲ. ಯಾವ ವಿಷಯದಲ್ಲೂ ಅವನಿಗೆ ಒಳ್ಳೆಯ ನೈಪುಣ್ಯ ಇಲ್ಲ. ಚಿಕ್ಕ ಪುತ್ರನ ಬಗ್ಗೆ ಆಲೋಚಿಸುವಾಗ ರಾಜ ತುಂಬ ಬಾಧೆಗೊಳಗಾಗ್ತಿದ್ದ. ತನ್ನ 2 ಪುತ್ರರಿಗೆ ಸರಿಸಮಾನವಾಗಿ ರಾಜ್ಯ ಲಭಿಸಬೇಕು ಅನ್ನೋದೇ ರಾಜನ ಕೋರಿಕೆ. ಚಿಕ್ಕ ಪುತ್ರ ಬಲಹೀನನಾಗಿರೋದು ಅವನ ತಪ್ಪಲ್ಲ ಅಂತ ರಾಜನಿಗೆ ಗೊತ್ತು. ಚಿಕ್ಕ ಪುತ್ರನ ವಿಷಯದಲ್ಲಿ ಕೆಲವು ಜಾಗೃತ ಕ್ರಮಗಳನ್ನ ತಗೊಳ್ಬೇಕು. ಹಾಗಿದ್ರೇನೆ ದೊಡ್ಡ ಪುತ್ರನ ಹಾಗೆ ಪರಾಕ್ರಮನಾಗಬಲ್ಲನು ಅನ್ನೋ ವಿಷಯನ ದೃಷ್ಟಿಯಲ್ಲಿಟ್ಕೊಂಡು ರಾಜ ಒಂದಿನ ತನ್ನ ಚಿಕ್ಕ ಪುತ್ರನನ್ನ ಒಂದು ಆಶ್ರಮಕ್ಕೆ ಕರ್ಕೊಂಡೋಗ್ತಾನೆ. ಆ ರಾಜ ಎಲ್ಲಿ ಶಿಕ್ಷಣ ಪಡೆದ್ನೋ ಅಲ್ಲೇ ತನ್ನ ಗುರುವಿನ ಬಳಿ ಕರ್ಕೊಂಡೋಗ್ತಾನೆ. ರಾಜ ಗುರುವಿನ ಹತ್ರ ಹೀಗೆ ಹೇಳ್ತಾನೆ, ಗುರುದೇವ, ನನ್ನ ಚಿಕ್ಕ ಪುತ್ರ ನಿಮ್ಮ ಬಳಿನೇ ವಿದ್ಯೆ ಕಲ್ತ್ಕೊಳ್ಬೇಕು ಅನ್ನೋ ಆಸೆ. ಅವನಿಗೆ ಏನೂ ಗೊತ್ತಿಲ್ಲ, ಯಾವುದರಲ್ಲೂ ನೈಪುಣ್ಯತೆ ಇಲ್ಲ. ಆದರೆ ನನ್ನ ಮೊದಲ ಪುತ್ರ ತುಂಬ ಪರಾಕ್ರಮವಂತನು. ಅವನು ಒಬ್ಬನೇ ರಾಜ್ಯನ ಪರಿಪಾಲಿಸ್ತಾನೆ. 2ನೇ ಪುತ್ರನ ಬಗ್ಗೆ ಆಲೋಚಿಸಿದ್ರೆ ನನಗೆ ತುಂಬ ಬೇಜಾರಾಗ್ತಿದೆ. ನನ್ನ 2 ಕುಮಾರರಿಗೆ ಸರಿಸಮಾನವಾಗಿ ಅಧಿಕಾರ ಲಭಿಸಬೇಕು. ನನಗೆ ಅವರಿಬ್ಬರ ವಿಷಯದಲ್ಲಿ ಯಾವುದೇ ರೀತಿಯ ಭೇದಾಭಿಪ್ರಾಯ ಇಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಗುರು ಹೀಗೆ ಹೇಳ್ತಾರೆ, ರಾಜ, ನಿನ್ನ ಚಿಕ್ಕ ಕುಮಾರನ ಸಮಸ್ಯೆಯ ಬಗ್ಗೆ ನನಗೆ ಗೊತ್ತು. ನೀನು ಸ್ವಲ್ಪ ದಿನಗಳು ಅವನನ್ನು ಇಲ್ಲೇ ಬಿಟ್ಟು ಹೋಗು. ನೀನು ಮತ್ತೆ ಬರೋವಾಗ ನಿನ್ನ ಕುಮಾರನಲ್ಲಿ ಬದಲಾವಣೆಯನ್ನು ನೀನೇ ಗಮನಿಸ್ತೀಯ. ಇದು ನನ್ನ ಮಾತು ಅಂತ ಹೇಳ್ತಾರೆ. ಗುರು ಮೇಲೆ ರಾಜನಿಗೆ ತುಂಬ ನಂಬಿಕೆ ಇದೆ. ಯಾಕಂದರೆ ಗುರು ತುಂಬ ಶ್ರೇಷ್ಠವಾದವರು. ನನ್ನ ಪುತ್ರನನ್ನು ನೋಡಿದ ಕೂಡಲೇ ಅವನಿಗೆ ಇರೋ ಸಮಸ್ಯೆನ ಕಂಡಿಡಿದ್ರು. ಗುರು ಮೇಲಿನ ನಂಬಿಕೆಯಿಂದ ರಾಜ ತನ್ನ ಮಗನನ್ನು ಆಶ್ರಮದಲ್ಲೇ ಬಿಟ್ಟು ಹೊಂಟೋಗ್ತಾನೆ. ರಾಜನ ಚಿಕ್ಕ ಮಗ ಅದೇ ಆಶ್ರಮದಲ್ಲಿ ಬದುಕೋಕೆ ಶುರು ಮಾಡ್ತಾನೆ. ತುಂಬ ದಿನಗಳು ಕಳೆದೋಯ್ತು. ಗುರು ಸರಿಯಾದ ಸಮಯಕ್ಕೋಸ್ಕರ ಎದುರು ನೋಡ್ತಿದ್ದಾರೆ. ಒಂದು ದಿನ ಗುರು ಶಿಷ್ಯನ ಬಳಿ, ಈ ದಿನ ನಿನ್ಗೊಂದು ತೋರಿಸ್ಬೇಕು ಅನ್ಕೊಳ್ತಿದ್ದೀನಿ ಅಂತ ಗುರು ಶಿಷ್ಯನ ಕೈ ಹಿಡ್ಕೊಂಡು ಒಂದು ಪರ್ವತದ ಮೇಲೆ ಕರ್ಕೊಂಡೋಗ್ತಾರೆ. ಅಲ್ಲಿ ಹೋದ ನಂತರ, ಈ ದಿನ ನಾನು ಹೇಳ್ಕೊಡೋ ವಿಷಯನ ನೀನು ತುಂಬ ಜಾಗ್ರತೆಯಿಂದ ಕಲ್ತ್ಕೊಳ್ಬೇಕು. ಯಾಕಂದರೆ ಈ ದಿನ ನೀನು ಕಲ್ತ್ಕೊಂಡಿಲ್ಲ ಅಂದರೆ ಇನ್ನು ಜೀವನದಲ್ಲಿ ಯಾವಾಗಲೂ ಏನೂ ಮಾಡಲ್ಲ. ನೀನು ಮನೆಗೆ ತಿರುಗಿ ಹೋಗೋ ಸಮಯ ಬಂದಿದೆ. ನೀನು ಈ ಭೂಮಿ ಮೇಲೆ ಯಾಕೆ ಬಂದಿದೀಯಾ ಅನ್ನೋ ವಿಷಯನ ಈ ದಿನ ನಾನು ನಿನಗೆ ಹೇಳ್ತೀನಿ. ಗುರು ಶಿಷ್ಯನನ್ನು ಮೇಲೆ ನೋಡೋಕೆ ಹೇಳ್ತಾರೆ. ಮೇಲೆ ಒಂದು ಪಕ್ಷಿ ಕಾಣಿಸುತ್ತೆ. ಅದು ತನ್ನ ಮರಿಗಳನ್ನ ಹಿಡ್ಕೊಂಡಿದೆ.
ಆ ಪಕ್ಷಿ ತುಂಬ ಎತ್ತರದಲ್ಲಿ ಹಾರ್ತಿದೆ. ಆಕಾಶದಲ್ಲಿನ ಮೇಘಗಳ ಮೇಲೆ ಹಾರ್ತಿದೆ. ಅಲ್ಲಿಗೆ ಹೋದ್ಮೇಲೆ ತನ್ನ ಮರಿಗಳನ್ನ ಬಿಟ್ಬಿಡ್ತಿದೆ. ಗುರು ಶಿಷ್ಯರು ಅಲ್ಲಿ ನಡೆಯೋದನ್ನ ಜಾಗ್ರತೆಯಿಂದ ಗಮನಿಸ್ತಿದ್ದಾರೆ. ಆ ಪಕ್ಷಿ ತನ್ನ ಮರಿಗಳನ್ನ ಬಿಟ್ಟ ಕೂಡಲೇ ಅದು ತುಂಬಾ ವೇಗವಾಗಿ ಬೀಳ್ತಿದೆ. ಕೆಳಗೆ ಬರ್ತಿರೋವಾಗ ಅವುಗಳ ರೆಕ್ಕೆಗಳನ್ನ ಅಲುಗಾಡ್ಸೋಕೆ ಶುರು ಮಾಡ್ತಿದೆ. ಆದರೆ ಅದರ ರೆಕ್ಕೆಗಳು ಇನ್ನೂ ಸರಿಯಾಗಿ ವೈಡ್ ಆಗ್ತಿಲ್ಲ. ಹಾಗೆ ಕೆಳಗೆ ಬೀಳ್ತಾನೆ ಇದೆ. ಆವಾಗ ತಕ್ಷಣ ಒಂದು ಕೈ ಬಂದು ಅವುಗಳನ್ನ ಹಿಡ್ಕೊಳ್ತಿದೆ. ಆ ಕೈ ಬೇರೆ ಯಾರ್ದು ಅಲ್ಲ, ಅದರ ತಾಯಿದೆ. ನಂತರ ಅದರ ಅಮ್ಮ ಮತ್ತೆ ಅವುಗಳನ್ನ ಮೇಲೆ ತಗೊಂಡೋಗಿ ಮತ್ತೆ ಅಲ್ಲಿಂದ ಬಿಡ್ತಿದೆ. ಅದನ್ನು ನೋಡಿ ಗುರು ಶಿಷ್ಯನ ಕೈ ಹಿಡ್ಕೊಂಡು ಒಂದು ಮರದ ಹತ್ರ ಕರ್ಕೊಂಡೋದ್ರು. ಆ ಮರದ ಮೇಲೆ ಒಂದು ಪಕ್ಷಿಯ ಗೂಡಿದೆ ನೋಡು, ಅದನ್ನ ಜಾಗ್ರತೆಯಿಂದ ಗಮನಿಸು ಅಂತಾರೆ. ಆ ಗೂಡಲ್ಲೇ ಪಕ್ಷಿಯ ಮರಿಗಳು ನಿವಾಸವಿರುತ್ತೆ. ಹಾಗೆ ಈ ಮರನ ಸಹ ಜಾಗ್ರತೆಯಿಂದ ಗಮನಿಸು. ಈ ಮರದಲ್ಲಿ ತುಂಬಾ ಹೂಗಳಿದೆ, ಆದರೆ ಗೂಡಲ್ಲಿ ಒಂದು ಹೂ ಸಹ ಇಲ್ಲ. ಪಕ್ಷಿ ಅನ್ಕೊಂಡ್ರೆ ತನ್ನ ಮರಿಗಳನ್ನ ಹಾಯಾಗಿ ಹೂವಿನ ಮೇಲೆ ಮಲ್ಗೋ ಹಾಗೆ ಮಾಡುತ್ತೆ. ಆದರೆ ಆ ಪಕ್ಷಿ ಹಾಗೆ ಮಾಡಲ್ಲ. ಯಾಕಂದ್ರೆ ಹೂವಿನ ಮೇಲೆ ಮಲ್ಕೊಂಡ್ರೆ ಮರಿಗಳು ಕೇವಲ ಪಕ್ಷಿಗಳು ಮಾತ್ರ ಆಗುತ್ತೆ. ಆದರೆ ಕಠಿಣವಾದ ಮತ್ತು ಅಸೌಕರ್ಯವಾದ ಗೂಡಲ್ಲಿ ವಾಸಿಸಿದ್ರೇನೆ ಸಮರ್ಥತೆ ಹೊಂದಿರೋ ಪಕ್ಷಿಯಾಗಿ ಬದಲಾಗುತ್ತೆ. ನೀನು ಸಹ ಒಂದು ರಾಜನಿಗೆ ಪುತ್ರನು. ಅದಕ್ಕಂತ ನೀನು ಹೂವಿನ ಹಾಸಿಗೆ ಮೇಲೆ ಇರಬಾರ್ದು. ನೀನು ಸಹ ಕಷ್ಟಗಳನ್ನ ಅನುಭವಿಸಬೇಕು. ಆ ಅನುಭವದಿಂದ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಬೇಕು. ಹಾಗೆ ನಿನಗೆ ನೀನೇ ಸಮರ್ಥನಾಗಿ ಬದಲಾಗಬೇಕು. ಇದೇ ವಿಷಯನ ಆ ಪಕ್ಷಿ ಸಹ ಮಾಡ್ತಿದೆ. ತನ್ನ ಮರಿಗಳಿಗೆ ಹಾರೋದನ್ನು ಕಲಿಸ್ತಿದೆ. ಪದೇ ಪದೇ ತನ್ನ ಮರಿಗಳನ್ನ ಆಕಾಶದಿಂದ ಬಿಟ್ಬಿಡ್ತಿದೆ. ಅಷ್ಟು ಕಠಿಣವಾಗಿ ಪ್ರವರ್ತಿಸಿದ್ರೇನೆ ಮರಿಗಳು ಹಾರೋದನ್ನು ಕಲ್ತ್ಕೊಳ್ಳುತ್ತೆ ಅಂತ ಪಕ್ಷಿಗೆ ಚೆನ್ನಾಗಿ ಗೊತ್ತಿದೆ. ಅದರ ಒಂದು ಜೀವನ ಪಾಠನ ತನ್ನ ತಾಯಿ ಮಕ್ಕಳಿಗೆ ಕಲಿಸುತ್ತೆ. ಸಮರ್ಥರಾಗಿದ್ರೇನೆ ತನ್ನ ಮರಿಗಳು ಈ ಪ್ರಪಂಚದಲ್ಲಿ ಜೀವಿಸಬಲ್ಲದು ಅನ್ನೋದು ಆ ಪಕ್ಷಿಗೆ ಚೆನ್ನಾಗಿ ಗೊತ್ತಿದೆ. ನೀನು ಸಹ ಒಬ್ಬ ರಾಜನಿಗೆ ಮಗ. ನೀನು ಸಮರ್ಥನಾಗಿ ಬದಲಾಗದೆ ಹೋದರೆ ಒಂದು ದಿನ ನೀನು ಕೊಲ್ಲಲ್ಪಡ್ತೀಯ. ಗುರುವಿನ ಮಾತಿನಿಂದ ಶಿಷ್ಯ ತುಂಬ ಕಲ್ತ್ಕೊಳ್ತಾನೆ. ಶಿಷ್ಯನು ಗುರುವಿನ ಹತ್ರ ಹೀಗೆ ಹೇಳ್ತಾನೆ, ಗುರುದೇವ, ನಾನು ತುಂಬ ವಿಷಯಗಳನ್ನ ಕಲ್ತ್ಕೊಂಡೆ. ನಾನು ಒಬ್ಬ ರಾಜನಿಗೆ ಪುತ್ರ ಅನ್ನೋದು ನನಗೆ ಗೊತ್ತು. ನಾನು ಇವಾಗಿರೋ ರೀತಿ ಬದುಕಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿ ಗುರು ಶಿಷ್ಯನನ್ನು ಆಶ್ರಮಕ್ಕೆ ಕರ್ಕೊಂಡೋದ್ರು. ನಾನು ನಿನಗೆ ಕೆಲವು ವಿಷಯಗಳನ್ನ ಹೇಳ್ತೀನಿ, ಅದನ್ನು ನೀನು ನಿನ್ನ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಬೇಕು. ಆ ಪಕ್ಷಿಯಿಂದ ನೀನು ತುಂಬ ವಿಷಯಗಳನ್ನ ಕಲ್ತ್ಕೊಂಡೆ. ಆದರೆ ಆ ಹಕ್ಕಿ ಮರಿಗಳು ನಿನ್ನ ಹಾಗೆ ಜ್ಞಾನವನ್ನು ಸಂಪಾದಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನೀನೊಬ್ಬ ಮನುಷ್ಯನ ಹಾಗೆ ನೀನು ಶರೀರನ ಬದಲಾಯಿಸ್ಕೊಳ್ಬೇಕು. ಈ ದಿನ ನಾನು ನಿನಗೆ ಹೇಳೋ ಕೆಲವು ವಿಷಯಗಳನ್ನ ನೀನು ಮನೆಗೆ ಹೋಗಿ ತಪ್ಪದೆ ಪಾಲಿಸಬೇಕು. ಆವಾಗಲೇ ನೀನು ನಿಜವಾದ ರಾಜನಾಗ್ತೀಯ. ನಿನ್ನ ಶರೀರನ ಸ್ವಚ್ಛವಾಗಿ ಇರಿಸ್ಕೊಳ್ಳೋಕ್ಕಾಗುತ್ತೆ. ಯಾಕಂದರೆ ಒಬ್ಬ ರಾಜ ಯಾವಾಗಲೂ ಅನಾರೋಗ್ಯದಿಂದ ಇರಬಾರ್ದು. ಅದಕ್ಕೆ ಈ ಮಾತುಗಳನ್ನ ನೀನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಮೊದಲನೇ ವಿಷಯ ಏನಂದರೆ, ಪ್ರತಿದಿನ ಬೆಳಗ್ಗೆ ಬೇಗ ನಿದ್ರೆಯಿಂದ ಎದ್ದೇಳಬೇಕು. ನೀನು ಮನುಷ್ಯರಾಗಿರೋದ್ರಿಂದ 6ರಿಂದ 7 ಗಂಟೆಗಳ ನಿದ್ದೆ ಸರಿ ಹೋಗುತ್ತೆ. ಅದಕ್ಕಿಂತ ಹೆಚ್ಚು ಸಮಯ ಯಾವಾಗಲೂ ನಿದ್ರೆ ಮಾಡಬಾರ್ದು. ಬೆಳಗ್ಗೆ ಬೇಗ ನಿದ್ರೆಯಿಂದ ಎದ್ದು ರಾಜ ಮಾಡಬೇಕಾಗಿರೋ ಕೆಲಸಗಳನ್ನ ಪೂರ್ತಿಗೊಳಿಸಬೇಕು. ಪ್ರತಿದಿನ ಬೆಳಗ್ಗೆ ಯೋಗ ಮತ್ತು ಪ್ರಾಣಾಯಾಮ ಮಾಡಬೇಕು. ನಿನ್ನ ಶರೀರನ ಎಷ್ಟು ಸ್ವಚ್ಛವಾಗಿರ್ತೀಯೋ ಅದಕ್ಕಿಂತ ಹೆಚ್ಚು ನಿನ್ನ ಮನಸ್ಸನ್ನು ಸ್ವಚ್ಛವಾಗಿರಿಸಬೇಕು. ನಿನ್ನ ಮಾನಸಿಕ ಶಕ್ತಿನ ಹೆಚ್ಚಿಸ್ಕೊಳ್ಬೇಕು. ಮಾನಸಿಕ ಶಕ್ತಿ ನಿನಗೆ ಧ್ಯಾನದಿಂದ ಲಭಿಸುತ್ತೆ. ಹೆಚ್ಚು ಸಮಯ ಧ್ಯಾನ ಮಾಡಬೇಕು. ದಿನ ಬೆಳಗ್ಗೆ ಬೇಗ ಎದ್ದು ಪ್ರಾಣಾಯಾಮ ಮತ್ತು ಯೋಗ ಮಾಡಬೇಕು. ಹೀಗೆ ಮಾಡಿದ್ರೇ ನೀನು ಬಲವಂತನಾಗ್ತೀಯ. ಒಂದು ದಿನ 10 ನಿಮಿಷ ಲೇಟಾಗಿ ಎದ್ದರೆ ನಿನಗೆ ನೀನೇ ಏನಾದರೂ ಪನಿಷ್ಮೆಂಟ್ ಕೊಟ್ಕೋ. 2ನೇ ದಿನ 20 ನಿಮಿಷ ಲೇಟಾಗಿ ಎದ್ದರೆ ಪನಿಷ್ಮೆಂಟ್ನ ಇನ್ನೂ ಹೆಚ್ಚಾಗಿ ಮಾಡ್ಕೋ. ಹೀಗೆ ಮಾಡೋದ್ರಿಂದ ಕೇವಲ 4ರಿಂದ 5 ದಿನಗಳಲ್ಲೇ ಸರಿಯಾದ ಸಮಯದಲ್ಲಿ ನಿದ್ರೆಯಿಂದ ಎದ್ದೇಳ್ತೀಯ. ಇನ್ನೊಂದು ವಿಷಯ ಏನಂದರೆ, ದಿನ ಒಳ್ಳೆಯ ಆಹಾರ ತಿನ್ನಬೇಕು. ಅನಾರೋಗ್ಯ ಉಂಟು ಮಾಡೋ ಯಾವ ಆಹಾರನೂ ತಗೊಳ್ಬಾರ್ದು. ಹಾಲು, ಹಣ್ಣು, ಸೊಪ್ಪು, ತರಕಾರಿಯಂತಹ ಒಳ್ಳೆಯ ಆಹಾರನ ತಗೋ. ನಿನ್ನ ಮನಸ್ಸಲ್ಲಿ ಏನಾದರೂ ಸಂದೇಹ, ಚಿಂತೆ ತರಿಸೋ ಅಂಥ ವಿಷಯ ಇದ್ದರೆ ತಕ್ಷಣ ಅದನ್ನು ಕುಟುಂಬದೊಂದಿಗೆ ಹಂಚ್ಕೋ. ಆ ರೀತಿಯ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಒಂದು ವೇಳೆ ಮುಚ್ಚಿಟ್ರೆ ಅದು ನಿನ್ನ ಬಲಹೀನನನ್ನಾಗಿ ಮಾಡುತ್ತೆ. ಅದಕ್ಕೆ ಯಾವ ವಿಷಯ ಆದರೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊ.
ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚಿಸು. ನಕಾರಾತ್ಮಕ ವಿಷಯಗಳನ್ನ ನಿನ್ನ ತಲೆ ಒಳಗೆ ಬರೋಕ್ಕೆ ಬಿಡಬೇಡ. ಎಲ್ಲರ ಜೀವನದಲ್ಲೂ ಅಪ್ ಆ್ಯಂಡ್ ಡೌನ್ಸ್ ಬರ್ತಿರುತ್ತೆ. ಒಳ್ಳೆಯದು ಕೆಟ್ಟದು ಎಲ್ಲ ವಿಷಯದಲ್ಲೂ ನಡೀತಿರುತ್ತೆ. ಸುಖ ದುಃಖಗಳು ಬರ್ತಿರುತ್ತೆ ಹೋಗ್ತಿರುತ್ತೆ. ಜೀವನದಲ್ಲಿ ಎಷ್ಟು ಕಷ್ಟಗಳು ಬೇಜಾರು ಬಂದರೂ ಸಹ ಸರಿಯಾಗಿ ಆಲೋಚಿಸಬೇಕು. ಯಾವಾಗಲೂ ನಗ್ತಿರಬೇಕು. ನಿನ್ನ ಮನಸ್ಸಲ್ಲಿ ಎಷ್ಟು ಬಾಧೆ ಇದ್ದರೂ ಅದನ್ನು ಮುಖದ ಮೇಲೆ ತೋರಿಸಬಾರ್ದು. ಯಾಕಂದರೆ ನೀನೊಬ್ಬ ರಾಜರು ಯಾವಾಗಲೂ ನಗ್ತಾ ಇರಬೇಕು. ಆವಾಗಲೇ ಪ್ರಜೆಗಳು ಸಹ ನಗ್ತಾ ಖುಷಿಯಾಗಿರ್ತಾರೆ. ಕೊನೆಯ ವಿಷಯ ಏನಂದರೆ, ಯಾವಾಗಲೂ ನೀನು ದಾನಗಳು ಪುಣ್ಯಕರವಾದ ಕೆಲಸಗಳನ್ನ ಮಾಡಬೇಕು. ಆ ವಿಷಯದಲ್ಲಿ ಹಿಂದೆ ಇರಬಾರ್ದು. ಯಾಕಂದರೆ ದಾನ ಮಾಡೋದ್ರಿಂದ ನಿಜವಾದ ಆನಂದ ಸಿಗುತ್ತೆ. ಅದರಿಂದ ಮನಸ್ಸು ಶರೀರ ದೃಢವಾಗಿ ತಯಾರಾಗುತ್ತೆ. ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ. ಈ ಮಾತುಗಳನ್ನ ಕೇಳಿ ಶಿಷ್ಯನು ಗುರುವಿನ ಕಾಲಿಗೆ ಬಿದ್ದು, ಗುರುದೇವ, ನೀವು ನನಗೆ ಕೊಟ್ಟ ಶಿಕ್ಷಣವನ್ನು ನಾನು ಜೀವನ ಪೂರ್ತಿ ನೆನ್ಪಿಟ್ಕೊಂಡು ಪಾಲಿಸ್ತೀನಿ. ನನ್ನ ರಾಜ್ಯಕ್ಕೆ ಹಿಂತಿರುಗೋಕೆ ಆಜ್ಞೆ ಕೊಡಿ ಅಂತ ಶಿಷ್ಯ ಕೇಳ್ತಾನೆ. ಗುರುವಿನ ಆಜ್ಞೆಯಿಂದ ಆತನು ರಾಜ್ಯಕ್ಕೆ ಹಿಂತಿರುಗ್ತಾನೆ. ಸೊ ಈ ವಿಡಿಯೋ ಮೇಲೆ ನಿಮ್ಮ ಒಪಿನಿಯನ್ ಏನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿದ್ರೆ ಅದು ನನಗೆ ತುಂಬ ಸಪೋರ್ಟಿವ್ ಆ್ಯಂಡ್ ಹೆಲ್ಪ್ಫುಲ್ ಇರುತ್ತೆ. ಸೊ ಪ್ಲೀಸ್ ಮರಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.